ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಇಂದ ಬಂದಿರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಹು ಆಯ್ಕೆ ಪ್ರಶ್ನೆಯ ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆ ಅದನ್ನು ಬಿಡಿಸುವ. ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪೇಪರ್ 1ರಲ್ಲಿ 3 ವಿಷಯಗಳಿವೆ: ಗಣಿತ, ವಿಜ್ಞಾನ ಹಾಗೆ ಸಮಾಜ ವಿಜ್ಞಾನ. ಗಣಿತದಲ್ಲಿ 40 ಬಹು ಆಯ್ಕೆ ಅಥವಾ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ 40 ಪ್ರಶ್ನೆಗಳಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಮೊದಲ 10 ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೇನೆ. ಈ ಮಾಡೆಲ್ ಕ್ವಶನ್ ಪೇಪರ್ ಗಣಿತದ ಮಾದರಿ ಪ್ರಶ್ನೆ ಪತ್ರಿಕೆಯ ಸೊಲ್ಯೂಷನನ್ನು ನಾನು 4 ಭಾಗಗಳಾಗಿ ವಿಂಗಡಿಸಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹಾಗೆ ಪಾರ್ಟ್ 4 ಅಂದರೆ ಪ್ರತಿ ಒಂದು ಪಾರ್ಟಲ್ಲಿ 10 ಪ್ರಶ್ನೆಗಳನ್ನು ಬಿಡಿಸ್ತಾ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಯಾಕೆಂದರೆ ಎಲ್ಲ ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ಬಿಡಿಸಿದರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಸೊ ಈಗ ಇವತ್ತಿನ ವಿಡಿಯೋದಲ್ಲಿ ಮೊದಲ 10 ಪ್ರಶ್ನೆಗಳಿಗೆ ಪರಿಹಾರವನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಬೋದು ಅಂತ ಹೇಳಿ ನೋಡುವ. 3x + 2ky = 2 ಮತ್ತು 2x + 5y + 1 = 0. ಜೋಡಿ ಸಮೀಕರಣಗಳು ಪರಸ್ಪರ ಸಮಾಂತರವಾಗಿದ್ದರೆ kಯ ಬೆಲೆ ಏನು? If a pair of linear equations 3x + 2ky = 2 and 2x + 5y + 1 = 0 are parallel to each other, then the value of k. ಇಲ್ಲಿ ನಮಗೆ ಲೀನಿಯರ್ ಪೇರ್ ಆಫ್ ಇಕ್ವೇಷನ್ ಅಥವಾ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಕೆಯ ಬೆಲೆಯನ್ನು ಕಂಡುಹಿಡಿಯಬೇಕು. ಮೊದಲಿಗೆ ಕೊಟ್ಟಿರುವಂತಹ ಸಮೀಕರಣಗಳನ್ನು ಬರೆಯುವ. 3x + 2ky = 2 ಹಾಗೆ 2x + 5y + 1 = 0. ಈ ರೀತಿ ಸಮೀಕರಣಗಳನ್ನು ಕೊಟ್ಟಾಗ ಅದನ್ನು ರೇಖಾತ್ಮಕ ಸಮೀಕರಣದ ಜನರಲ್ ಫಾರ್ಮ್ನ ರೂಪದಲ್ಲಿ ನಾವು ಬರೀಬೇಕು. ಅಂದರೆ ಈ ರೂಪದಲ್ಲಿ ಬರೀಬೇಕು. ಸೊ a1x + b1y + c1 = 0. ಸೊ ಈ ಮೊದಲ ಸಮೀಕರಣವನ್ನು ಈ ರೂಪದಲ್ಲಿ ಬರೆದಾಗ ಇಲ್ಲಿರುವಂತಹ ಸಿಯ ಬೆಲೆ ಬಲಬದಿಯಲ್ಲಿರುವಂಥದ್ದು ಎಡಬದಿಗೆ ಬರ್ತದೆ. ಸೊ ಇದು -2 ಆಗ್ತದೆ. ನಂತರ ಇಲ್ಲಿ ನಮಗೆ ಇದೇ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಹಾಗೆ ಬರೆದು ಬಿಡುವ. ಆಮೇಲೆ ಇದರ ಜೊತೆ ಈ ಜನರಲ್ ಫಾರ್ಮ್ನ ಜೊತೆ ಕಂಪೇರ್ ಮಾಡಿ a1 b1 c1 ಹಾಗೆ a2 b2 c2ನ ಬೆಲೆಗಳನ್ನು ಬರೀಬೇಕು. ಸೊ ಇಲ್ಲಿ ಕಂಪೇರ್ ಮಾಡಿದಾಗ a1 ಎಷ್ಟು 3 ಹಾಗೆ b1 ಇಲ್ಲಿ b1y ಅಂತ ಇದೆ, ಇಲ್ಲಿ 2ky ಅಂತ ಇದೆ. ಸೊ b1ನ ಬೆಲೆ 2k ಆಗ್ತದೆ. ನಂತರ c1 = -2 ಹಾಗೆ ಇದರ ಜೊತೆ ಕಂಪೇರ್ ಮಾಡಿದಾಗ a2 ಇಲ್ಲಿ 2, b2 5 ಹಾಗೆ c2 1. ಈ ಬೆಲೆಗಳು ಸಿಕ್ಕ ನಂತರ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಈ ಜೋಡಿ ಸಮೀಕರಣಗಳು ಪರಸ್ಪರ ಸಮಾಂತರವಾಗಿದೆ ಅಂತೇಳಿ. ಸೊ ಲೀನಿಯರ್ ಇಕ್ವೇಷನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್ ಅಂತೇಳಿ. ಸೊ ಯಾವಾಗಲೂ ಕೂಡ ರೇಖಾತ್ಮಕ ಸಮೀಕರಣದಲ್ಲಿ ಪರಸ್ಪರ ಸಮಾಂತರವಾಗಿದ್ದರೆ 2 ಜೋಡಿ ಸಮೀಕರಣಗಳು, ಅಂಥ ಸಂದರ್ಭದಲ್ಲಿ ನಾವು ಈ ಕಂಡೀಷನನ್ನು ಉಪಯೋಗಿಸ್ತೇವೆ, ಈ ನಿಬಂಧನೆಯನ್ನು ಉಪಯೋಗಿಸ್ತೇವೆ. ಅಂದರೆ a1 / a2 = b1 / b2 ≠ c1 / c2. ಸೊ ಈಗ ನಮಗೆ ಎಲ್ಲ ಬೆಲೆಗಳು ಇಲ್ಲಿ ಗೊತ್ತಿದೆ. ಈ ಬೆಲೆಗಳನ್ನು ಇಲ್ಲಿ ಹಾಕ್ತಾ ಹೋಗುವ. ಸೊ ಇಲ್ಲಿ a1 3 / a2 ಅಂದರೆ 2 = b1 2k / b2 ಅಂದರೆ 5 ≠ c1 / c2 -2 / 1. ನಮಗಿಲ್ಲಿ ಬೇಕಾಗಿರುವಂಥದ್ದು ಏನು? ಕೆಯ ಬೆಲೆ. ಹಾಗಾಗಿ ನಾನು ಕೇವಲ ಇಷ್ಟು ಬೆಲೆಯನ್ನು ಮಾತ್ರ ತೆಗೆದುಕೊಳ್ತಾ ಇದ್ದೇನೆ. ಸೊ ಇಲ್ಲಿ 3 / 2 = 2k / 5. ಇಲ್ಲಿಗ ನಾವು ಓರೆ ಗುಣಾಕಾರವನ್ನು ಮಾಡುವ. ಅಂದರೆ ಇದನ್ನು ಇದರ ಜೊತೆ ಗುಣಿಸುವ ಹಾಗೆ ಇದನ್ನು ಇದರ ಜೊತೆ ಗುಣಿಸುವ. ಸೊ ಆಗ ಏನು ಸಿಗ್ತಾ ಇದೆ? 2 × 2k = 3 × 5. ಅಂದರೆ ಇಲ್ಲಿ ಸಿಗ್ತಾ ಇದೆ 4k = 15. ಹಾಗೆ ಇಲ್ಲಿರುವಂತಹ ಈ 4ಅನ್ನು ಬಲಬದಿಗೆ ತೆಗೆದುಕೊಂಡು ಹೋದಾಗ ಇದು ಛೇದಕ್ಕೆ ಬರ್ತದೆ. ಸೊ 15/4. ಸೊ ಕೆಯ ಬೆಲೆ ನಮಗೇನು ಸಿಕ್ಕಿದೆ? 15/4 ಅಂತ ಸಿಕ್ಕಿದೆ. ಅಂದರೆ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ನಾವು ಹೇಳ್ಬೋದು. ಇಲ್ಲಿ ಇದಕ್ಕೆ ಸರಿಯಾದ ಆಯ್ಕೆ ಎ 15/4. ಸೊ ಇಲ್ಲಿ ಕೊನೆಗೆ ನೀವು ಈ ರೀತಿಯಲ್ಲಿ ಬರೀಬೋದು. ಸರಿಯಾದ ಆಯ್ಕೆ 15/4. ಎರಡನೇ ಪ್ರಶ್ನೆ, 2x - 5y + 4 = 0 ಮತ್ತು 2x + y - 8 = 0 ಜೋಡಿ ಸಮೀಕರಣಗಳು. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ.
The pair of equation 2x minus 5y plus 4 is equal to 0 and 2x plus y minus 8 is equal to 0 has 4 ಪರಿಹಾರಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ ಪರಿಹಾರ ಈ ಇಕ್ವೇಷನ್ ಅಥವಾ ಈ ಸಮೀಕರಣಕ್ಕೆ ಸರಿ ಹೊಂದುತ್ತದೆ ಅಂತ ಹೇಳಿ ನಾವಿಲ್ಲಿ ಆಯ್ಕೆಯನ್ನು ಮಾಡಬೇಕು. ಸೊ ಮೊದಲಿಗೆ ನಮಗೆ ಕೊಟ್ಟಿರುವಂತಹ ಸಮೀಕರಣಗಳನ್ನು ಬರೆಯುವ. ಸೊ ಮೊದಲ ಸಮೀಕರಣ ಏನು? 2x ಮೈನಸ್ 5y ಪ್ಲಸ್ 4 ಇಸ್ ಈಕ್ವಲ್ ಟು 0. ಹಾಗೆ ಎರಡನೇ ಸಮೀಕರಣ 2x ಪ್ಲಸ್ y ಮೈನಸ್ 8 ಇಸ್ ಈಕ್ವಲ್ ಟು 0. ಸೊ ಈ ಸಮೀಕರಣದಿಂದ ನಾವೀಗ ಮೊದಲಿಗೆ a1 b1 ಹಾಗೆ c1ನ ಬೆಲೆಗಳನ್ನು ಆಯ್ಕೆ ಮಾಡಬೇಕು. ಸೊ a1x b1y ಪ್ಲಸ್ c1 ಇಸ್ ಈಕ್ವಲ್ ಟು 0. ಸೊ ಇದರ ಜೊತೆ ಇದನ್ನು ಕಂಪೇರ್ ಮಾಡಿದಾಗ ನಮಗಿಲ್ಲಿ a1 b1 ಹಾಗೆ c1ನ ಬೆಲೆಗಳು ಸಿಗ್ತದೆ. ಸೊ ಇಲ್ಲಿ a1 ಎಷ್ಟು? 2. ಸೊ a1 ಇಲ್ಲಿ 2 ಹಾಗೆ b1ನ ಬೆಲೆ ಎಷ್ಟಿಲ್ಲಿ? -5. b1 ಇಸ್ ಈಕ್ವಲ್ ಟು -5, c1 ಇಸ್ ಈಕ್ವಲ್ ಟು 4. ಅದೇ ರೀತಿ ಎರಡನೇ ಸಮೀಕರಣವನ್ನು ನಾವು ಜನರಲ್ ಫಾರ್ಮ್ a2x ಪ್ಲಸ್ b2y ಪ್ಲಸ್ c2 ಜೊತೆ ಕಂಪೇರ್ ಮಾಡಬೇಕು. ಸೊ ಇದರ ಜೊತೆ ಕಂಪೇರ್ ಮಾಡಿದಾಗ ನಮಗೆ a2 b2 ಮತ್ತು c2ನ ಬೆಲೆಗಳು ಸಿಗ್ತದೆ. ಸೊ ಇಲ್ಲಿ a2ನ ಬೆಲೆ ಎಷ್ಟು? 2. a2 ಇಸ್ ಈಕ್ವಲ್ ಟು 2 ಹಾಗೆ b2 ಇಸ್ ಈಕ್ವಲ್ ಟು, ಇಲ್ಲಿ ಯಾವುದೇ ಬೆಲೆ ಇಲ್ಲ ಅಂತಾದರೆ ನಾವು 1 ಅಂತ ತೆಗೆದುಕೊಳ್ಬೇಕು. ನಂತರ c2 ಇಸ್ ಈಕ್ವಲ್ ಟು -8. ಸೊ ಈ ರೀತಿ ನಮಗೆ ಬೆಲೆಗಳು ಸಿಕ್ಕ ನಂತರ ನಾವಿಲ್ಲಿ ಅನುಪಾತವನ್ನು ಕಂಡುಹಿಡಿಯಬೇಕು. ಅಂದರೆ a1 ಭಾಗಿಸು a2 ಎಷ್ಟು ಬರ್ತದೆ, ಹಾಗೆ b1 ಭಾಗಿಸು b2, c1 ಭಾಗಿಸು c2. ಸೊ ಮೊದಲಿಗೆ ಇಲ್ಲಿ a1 ಭಾಗಿಸು a2 ಅನ್ನು ಕಂಡುಹಿಡ್ತಾ ಇದ್ದೇನೆ. ಸೊ a1 ಭಾಗಿಸು a2 ಅಂದರೆ 2 ಭಾಗಿಸು 2 ಅಂದರೆ ಇಲ್ಲಿ ಸಿಗ್ತಾ ಇದೆ 1. ಹಾಗೆ b1 ಭಾಗಿಸು b2. ಸೊ b1 ಭಾಗಿಸು b2 ಅಂದರೆ -5 ಭಾಗಿಸು 1 ಅಂದರೆ ಸಿಗ್ತಾ ಇದೆ ಉತ್ತರ -5. ಆಮೇಲೆ ಇಲ್ಲಿ ಈಗ ನೀವು ಗಮನಿಸ್ಬೋದು, ನಮಗೆ a1 ಭಾಗಿಸು a2 ನಾಟ್ ಈಕ್ವಲ್ ಟು b1 ಭಾಗಿಸು b2 ಅಂತ ಸಿಗ್ತಾ ಇದೆ. ಅಂದರೆ ಈ ಎರಡು ಬೆಲೆಗಳು ಒಂದಕ್ಕೊಂದು ಸಮ ಅಲ್ಲ ಅಂತ ಸಿಗ್ತಾ ಇದೆ. ಬೇರೆ ಬೇರೆ ಬೆಲೆ ಸಿಕ್ಕಿರೋದ್ರಿಂದ ನಾವು ಇಲ್ಲಿಯೇ ನಮಗೆ ಯಾವ ಸರಿಯಾದ ಉತ್ತರ ಬರ್ತಾ ಇದೆ ಅಂತ ಬರೀಬೋದು. ಇಲ್ಲ ಅಂದರೆ ಬೇಕಾದರೆ ನೀವು c1 ಭಾಗಿಸು c2 ಅನ್ನು ಕೂಡ ಮಾಡ್ಬೋದು. ಸೊ ನಾನೀಗ ಇಲ್ಲಿಯೇ ಬರೀತಾ ಇದ್ದೇನೆ, a1 ಭಾಗಿಸು a2 ನಾಟ್ ಈಕ್ವಲ್ ಟು b1 ಭಾಗಿಸು b2 ಅಂತ ನಮಗೆ ಸಿಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು, ನಮಗೆ ಸಿಕ್ಕಂತಹ ಅನುಪಾತ ಒಂದಕ್ಕೊಂದು ಸಮ ಇಲ್ಲ. ಇಲ್ಲಿ 1 ಸಿಕ್ಕಿದೆ, ಇಲ್ಲಿ -5 ಇದೆ. ಹಾಗಾಗಿ ಇದೆರಡೂ ಕೂಡ ಅನುಪಾತ ಒಂದಕ್ಕೊಂದು ಸಮ ಅಲ್ಲದಿರುವುದರಿಂದ ನಾವೇನು ಹೇಳ್ಬೋದಂದರೆ ಇಲ್ಲಿ ಇರುವಂತಹ ಪರಿಹಾರ ನಮಗೆ ಒಂದು ಯುನೀಕ್ ಸೊಲ್ಯೂಷನನ್ನು ಕೊಡ್ತದೆ, ಅಂದರೆ ಒಂದು ಪರಿಹಾರವನ್ನು ಕೊಡ್ತದೆ ಅಂತ ಹೇಳ್ಬೋದು. ಸೊ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಆ್ಯಂಡ್ ಹ್ಯಾಸ್ ಅ ಯುನೀಕ್ ಸೊಲ್ಯೂಷನ್. ಸೊ ಈ ರೀತಿಯ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಆಗ ನಾವು ಇಲ್ಲಿ ಸಿಗುವಂಥ ಆಯ್ಕೆಯನ್ನು ಯಾವ ಆಯ್ಕೆ ಅಂತ ತೆಗೆದುಕೊಳ್ಬೋದು? ಸಿ, ಅಂದರೆ ಸಿ ಒಂದು ಪರಿಹಾರವನ್ನು ಹೊಂದಿರುತ್ತದೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಸಿ, ಒಂದು ಪರಿಹಾರವನ್ನು ಹೊಂದಿರುತ್ತದೆ, ಅಥವಾ ಇಂಗ್ಲೀಷ್ನಲ್ಲಿ ಅ ಯುನೀಕ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಯಾಕೆಂದರೆ ಈ ಕಂಡೀಷನ್ ಇಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇದೆ. ಮೂರನೇ ಪ್ರಶ್ನೆ, x ಮತ್ತು yಗಳ ಯಾವ ಬೆಲೆಗೆ 2x ಮೈನಸ್ 3y ಇಸ್ ಈಕ್ವಲ್ ಟು 12 ಸಮೀಕರಣವು ಸರಿ ಹೊಂದುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಯ್ಕೆಗಳನ್ನು ಕೇಳಿದ್ದಾರೆ. ದ ವ್ಯಾಲ್ಯೂಸ್ ಆಫ್ x and y ವೆನ್ ಅ ಪಾಯಿಂಟ್ ಲೈಸ್ ಆನ್ ದ ಲೀನಿಯರ್ ಇಕ್ವೇಷನ್ 2x ಮೈನಸ್ 3y ಇಸ್ ಈಕ್ವಲ್ ಟು 12 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮಗೆ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಈ ಸಮೀಕರಣಕ್ಕೆ ಹೊಂದಿಕೊಂಡು ಇರುವಂತಹ ಸರಿಯಾದ ಬೆಲೆಯನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕು. ಅಂದರೆ ಇಲ್ಲಿ ಈಗ 2x ಮೈನಸ್ 3y ಇಸ್ ಈಕ್ವಲ್ ಟು 12 ಅಂತ ಇದೆ. ಸೊ ಈ ಸಮೀಕರಣವನ್ನು ಎಕ್ಸಿನ ಯಾವ ಬೆಲೆಗಳು ಸರಿ ಹೊಂದ್ತವೆ ಅಂತ ಹೇಳಿ ನಾವಿಲ್ಲಿ ಚೆಕ್ ಮಾಡಬೇಕು. ಸೊ ಇದಕ್ಕೆ ನೀವು ಏನು ಮಾಡಬೇಕಂದ್ರೆ, ಇಲ್ಲಿ ಮೊದಲೇ ಆಯ್ಕೆಗಳನ್ನು ಕೊಟ್ಟಿರೋದ್ರಿಂದ ಈ ಆಯ್ಕೆಗಳನ್ನು ಅಥವಾ ಈ ಬೆಲೆಗಳನ್ನು ಈ ಸಮೀಕರಣದಲ್ಲಿ ಹಾಕ್ತಾ ನೋಡಬೇಕು. ಹಾಕಿದಾಗ ನಿಮಗೆ ಎಡಬದಿ ಮತ್ತು ಬಲಬದಿ ಒಂದೇ ರೀತಿಯ ಬೆಲೆ ಬರಬೇಕು. ಇಲ್ಲೀಗ ಬಲಬದಿಯಲ್ಲಿ 12 ಅಂತ ಕೊಟ್ಟಿದ್ದಾರೆ. ಸೊ ಎಡಬದಿಯಲ್ಲೂ ಕೂಡ 12 ಅಂತ ಬರಬೇಕು. ಸೊ ಈಗ ಮೊದಲ ಆಯ್ಕೆಯನ್ನು ತೆಗೆದುಕೊಂಡು ನೋಡುವ. ಸೊ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಇದೆ, ಹಾಗೆ ವೈ ಇಸ್ ಈಕ್ವಲ್ ಟು -3 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಈ ಸಮೀಕರಣದಲ್ಲಿ ಹಾಕ್ತಾ ಇದ್ದೇನೆ. ಸೊ 2 ಗುಣಿಸು ಎಕ್ಸ್ 0 ಮೈನಸ್ 3 ಗುಣಿಸು ವೈ -3 ಅಂತ ಇದೆ. ಸೊ -3 ಇಸ್ ಈಕ್ವಲ್ ಟು 12. ಸೊ 2 ಗುಣಿಸು 0 ಅಂದರೆ 0, 3 ಗುಣಿಸು 3 9. ಸೊ ಇಲ್ಲಿ ಪ್ಲಸ್ 9 ಆಗ್ತದೆ. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 9 ಇಸ್ ಈಕ್ವಲ್ ಟು 12. ಸೊ ಇದು
ಬಲಬದಿ ಮತ್ತು ಎಡಬದಿಯಲ್ಲಿ ಸರಿಯಾಗಿ ಬರ್ತಾ ಇಲ್ಲ. ಸೊ ಹಾಗಾಗಿ ಇದನ್ನು ಎಯನ್ನು ನಾವು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ನಂತರ ಬಿಯ ಜೊತೆ ನಾವು ಚೆಕ್ ಮಾಡುವ. ಬಿಯಲ್ಲಿ ಏನು ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಇದೆ, ಹಾಗೆ ವೈ ಇಸ್ ಈಕ್ವಲ್ ಟು 3 ಅಂತ ಇದೆ. ಸೊ ಈ ಬೆಲೆಯನ್ನು ಈಗ ನಮಗೆ ಕೊಟ್ಟಿರುವಂಥ ಸಮೀಕರಣದಲ್ಲಿ ಹಾಕಿ ನೋಡಿ. 2x - 3y ಇಸ್ ಈಕ್ವಲ್ ಟು 12. ಸೊ ಇಲ್ಲಿ ಎಕ್ಸ್ನ ಬೆಲೆ ಎಷ್ಟು, ಎಕ್ಸ್ನ ಬೆಲೆ 2, ಹಾಗೆ ವೈನ ಬೆಲೆ ಎಷ್ಟು, ವೈನ ಬೆಲೆ 3. ಸೊ 3 × 3 ಇಸ್ ಈಕ್ವಲ್ ಟು 12. ಸೊ 2 × 2 ಅಂದರೆ 4, 3 × 3 ಅಂದರೆ 9 ಇಸ್ ಈಕ್ವಲ್ ಟು 12. ಸೊ 4 - 5 ಅಂದರೆ ಇಲ್ಲಿ -5 ಇಸ್ ಈಕ್ವಲ್ ಟು 12 ಅಂತ ಸಿಗ್ತದೆ. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು ಎಡಬದಿ ಮತ್ತು ಬಲಬದಿಯಲ್ಲಿ ಒಂದೇ ಬೆಲೆ ಸಿಗ್ತಾ ಇಲ್ಲ. ಹಾಗಾಗಿ ಎರಡನೇ ಆಯ್ಕೆಯನ್ನು ಕೂಡ ನಾವು ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ನಂತರ ಮೂರನೆಯ ಬೆಲೆ ಏನು ಅಂತ ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ, ಹಾಗೆ ವೈ ಇಸ್ ಈಕ್ವಲ್ ಟು -2 ಅಂತ ಕೊಟ್ಟಿದ್ದಾರೆ. ಸೊ ಈಗ ಈ ಬೆಲೆಯನ್ನು ಈ ಸೂತ್ರದಲ್ಲಿ ಹಾಕುವ. ಈ ಸಮೀಕರಣದಲ್ಲಿ 2x - 3y ಇಸ್ ಈಕ್ವಲ್ ಟು 12. ಸೊ 2, ಇಲ್ಲಿ ಎಕ್ಸ್ನ ಬೆಲೆ 3, 2 × 3, ನಂತರ ವೈಯ ಬೆಲೆ ಇಲ್ಲಿ -2 ಇಸ್ ಈಕ್ವಲ್ ಟು 12. ಸೊ 2 × 3 ಅಂದರೆ 6, 3 × 2 ಅಂದರೆ 6, ಇಲ್ಲಿ ಮೈನಸ್ ಇದೆ, ಹಾಗಾಗಿ ಇದು +6 ಆಗ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು ಎಡಬದಿಯಲ್ಲಿ ನಮಗೆ 12 ಸಿಕ್ಕಿದೆ, ಬಲಬದಿಯಲ್ಲಿ ಕೂಡ 12 ಇದೆ. ಸೊ ಎಡಬದಿಯ ಬೆಲೆ ಬಲಬದಿಗೆ ಸಮ ಆಗಿರೋದ್ರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನಾವು ಆಯ್ಕೆ ಮಾಡ್ಬೋದು, ಸಿ ಅಂತ ಬರೀಬೋದು. ಸೊ ಮೂರನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಸಿ, ಎಕ್ಸ್ ಇಸ್ ಈಕ್ವಲ್ ಟು 3, ವೈ ಇಸ್ ಈಕ್ವಲ್ ಟು -2 ಅಂತ ಬರೀಬೋದು. ನಾಲ್ಕನೇ ಪ್ರಶ್ನೆ, ರೇಖಾತ್ಮಕ ಸಮೀಕರಣ ಜೋಡಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ. ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಅ ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ಸೊ ಇಲ್ಲಿ ರೇಖಾತ್ಮಕ ಸಮೀಕರಣಗಳಿಗೆ ಅಥವಾ ಲೀನಿಯರ್ ಪೇರ್ ಆಫ್ ಇಕ್ವೇಷನ್ ಏನಿದೆ ಅದಕ್ಕೆ ಹೊಂದಿಕೊಂಡು ಕೆಲವೊಂದು ಹೇಳಿಕೆಗಳನ್ನು, ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇರುವಂಥ ತಪ್ಪಾದ ಹೇಳಿಕೆ ಯಾವುದು ಅಂತ ಹೇಳಿ ನಾವಿಲ್ಲಿ ಕಂಡುಹಿಡಿಯಬೇಕಾಗ್ತದೆ. ನಿಮಗೆ ಗೊತ್ತಿರ್ಬೋದು, ರೇಖಾತ್ಮಕ ಸಮೀಕರಣ ಅಥವಾ ಲೀನಿಯರ್ ಪೇರ್ ಆಫ್ ಇಕ್ವೇಷನನ್ನು ನಾವು ತೆಗೆದುಕೊಂಡ್ರೆ ಅಲ್ಲಿ ನಾವು ಅದನ್ನು ಚಿತ್ರದ ರೂಪದಲ್ಲಿ ಬಿಡಿಸಿದಾಗ ನಮಗೆ ಸಿಗುವಂಥ ಎರಡು ರೇಖೆಗಳು ಒಂದು ವೇಳೆ ಸಮಾಂತರವಾಗಿದ್ದರೆ, ಅಂದರೆ ಪ್ಯಾರಲಲ್ ಆಗಿದ್ದರೆ, ಆಗ ನಾವು ಹೇಳ್ತೇವೆ ಇಲ್ಲಿ ಯಾವುದೇ ಪರಿಹಾರ ಇಲ್ಲ ಅಂತೇಳಿ. ಹಾಗೆ ರೇಖೆಗಳು ಕೆಲವೊಂದು ಸಲ ಐಕ್ಯಗೊಂಡಿರ್ಬೋದು ಈ ರೀತಿಯಲ್ಲಿ, ಈಗ ಒಂದರ ಮೇಲೆ ಒಂದಿರ್ಬೋದು, ಇದನ್ನು ನಾವು ಐಕ್ಯಗೊಂಡಿದೆ ಅಂತ ಹೇಳ್ತೇವೆ ಅಥವಾ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತೇವೆ. ಸೊ ಅಂಥ ಸಂದರ್ಭದಲ್ಲಿ ಅಲ್ಲಿ ಇನ್ಫೈನೈಟ್ ಸೊಲ್ಯೂಷನ್ ಇರ್ತದೆ ಅಥವಾ ಅಪರಿಮಿತ ಪರಿಹಾರ ಇರ್ತದೆ. ಅಥವಾ ಕೆಲವೊಂದು ಸಲ ರೇಖೆಗಳು ಪರಸ್ಪರ ಛೇದಿಸಿದರೆ ಒಂದೇ ಪರಿಹಾರ ಇರ್ತದೆ ಅಂತ ಹೇಳ್ಬೋದು. ಈಗ ಇಲ್ಲಿ ನೀವು ಗಮನಿಸಿದರೆ ಈ ಎರಡು ರೇಖೆಗಳು ಒಂದನ್ನೊಂದು ಛೇದಿಸ್ತಾ ಇದೆ. ಹಾಗೆ ಈ ರೀತಿಯಲ್ಲಿ ನಮಗೆ ರೇಖೆ ಸಿಗ್ಬೋದು. ಇಲ್ಲಿ ಒಂದು ಸರಳ ರೇಖೆ, ಹಾಗೆ ಇದರ ಮೇಲೆ ಇನ್ನೊಂದು ಸರಳ ರೇಖೆ. ಅಂಥ ಸಂದರ್ಭದಲ್ಲಿ ಒಂದರ ಮೇಲೆ ಒಂದು ಇದ್ದಾಗ, ಅಂದರೆ ಐಕ್ಯಗೊಂಡಿದ್ದಾಗ, ಆಗ ಅಲ್ಲಿ ಅಪರಿಮಿತ ಪರಿಹಾರ ಇರ್ತದೆ. ಹಾಗೆ ಎರಡೂ ಸರಳ ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಆಗ ಅಲ್ಲಿ ಒಂದು ಪರಿಹಾರ ಇರ್ತದೆ. ಅಥವಾ ಎರಡೂ ಸರಳ ರೇಖೆಗಳು ಸಮಾಂತರವಾಗಿದ್ದಾಗ ಅಂಥ ಸಂದರ್ಭದಲ್ಲಿ ಯಾವುದೇ ಪರಿಹಾರ ಇರುವುದಿಲ್ಲ. ಈ ರೀತಿಯ 3 ಕಂಡೀಷನನ್ನು ನಾವು ರೇಖಾತ್ಮಕ ಸಮೀಕರಣ ಅಧ್ಯಾಯದಲ್ಲಿ ಅಥವಾ ಲೀನಿಯರ್ ಪೇರ್ ಆಫ್ ಇಕ್ವೇಷನ್ ಅಧ್ಯಾಯದಲ್ಲಿ ಕಲ್ತಿದ್ದೇವೆ. ಸೊ ಇಲ್ಲೀಗ ಸರಿಯೇ ಇಲ್ಲದೇ ಇರುವಂತಹ ಹೇಳಿಕೆ, ಅಂದರೆ ರಾಂಗ್ ಸ್ಟೇಟ್ಮೆಂಟ್ ಏನಿದೆ ಅದನ್ನು ನಾವು ಆಯ್ಕೆ ಮಾಡಬೇಕು. ಸೊ ಇಲ್ಲಿ ನೀವು ನೋಡ್ಬೋದು ರೇಖೆಗಳು ಸಮಾಂತರವಾಗಿದ್ದರೆ ಪರಿಹಾರ ಇರುವುದಿಲ್ಲ ಅಂತ ಇದೆ. ಇಫ್ ಲೈನ್ಸ್ ಆರ್ ಪ್ಯಾರಲಲ್, ಸೊ ಇಲ್ಲಿ ಇದೆ ಆ ಕಂಡೀಷನ್. ಹಾಗೆ ರೇಖೆಗಳು ಪರಸ್ಪರ ಐಕ್ಯಗೊಂಡರೆ ಅಪರಿಮಿತ ಪರಿಹಾರ ಹೊಂದಿರ್ತದೆ ಅಂತ ಇದೆ. ಸೊ ಇಫ್ ದ ಲೈನ್ಸ್ ಆರ್ ಮೆನಿ ಸೊಲ್ಯೂಷನ್, ಇಫ್ ದ ಲೈನ್ಸ್ ಆರ್ ಕೋಇನ್ಸೈಡ್ ವಿತ್ ಈಚ್ ಅದರ್, ಸೊ ಒಂದರ ಮೇಲೆ ಒಂದು ರೇಖೆಗಳಿದ್ದಾಗ ಅಲ್ಲಿ ಮೆನಿ ಸೊಲ್ಯೂಷನ್ ಇರ್ತದೆ. ಹಾಗೆ ರೇಖೆಗಳು ಪರಸ್ಪರ ಛೇದಿಸಿದರೆ ಒಂದೇ ಪರಿಹಾರ ಇರ್ತದೆ ಅಂತ ಇದೆ. ಅ ಯುನೀಕ್ ಸೊಲ್ಯೂಷನ್ ಇಫ್ ದೇ ಇಂಟರ್ಸೆಕ್ಟ್, ಈ ಕೇಸಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿರುವಂಥ ರಾಂಗ್ ಸ್ಟೇಟ್ಮೆಂಟ್ ಯಾವುದು? ಇಫ್ ದ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್, ಎರಡು ರೇಖೆಗಳು ಒಂದಕ್ಕೊಂದು ಲಂಬವಾಗಿದ್ದರೆ ಏನಾಗ್ತದೆ ಅಂತ ಈ ಅಧ್ಯಾಯದಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಇದನ್ನು ನಾವು ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಬಿ, ರೇಖೆಗಳು ಪರಸ್ಪರ ಲಂಬವಾಗಿದ್ದರೆ ಪರಿಹಾರವಿರುವುದಿಲ್ಲ ಅಂತ ಹೇಳ್ಬೋದು. ಅಥವಾ ಇಫ್ ದ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ದೇರ್ ಇಸ್ ನೋ ಸೊಲ್ಯೂಷನ್. ನಂತರ 5ನೆಯ ಪ್ರಶ್ನೆ,
-3 -1 1 3 ಈ ಸಮಾಂತರ ಶ್ರೇಣಿಯ 10ನೇ ಪದ. ದ 10th ಟರ್ಮ್ ಆಫ್ ದ ಅರಿಥ್ಮೆಟಿಕ್ ಪ್ರೋಗ್ರೆಷನ್ -3 -1 1 3 ಈಸ್. ಸೊ ಇಲ್ಲಿ 10ನೇ ಪದವನ್ನು ನಾವು ಕಂಡುಹಿಡಿಯಬೇಕು. ಮೊದಲಿಗೆ ಈ ರೀತಿಯಲ್ಲಿ ಸಮಾಂತರ ಶ್ರೇಣಿಯನ್ನು ನಮಗೆ ಕೊಟ್ಟಿದ್ದಾರೆ. -3 -1 1 3. ಇದರಿಂದ ನಾವು ಮೊದಲಿಗೆ ಮೊದಲನೇ ಪದ ಅಥವಾ ಫಸ್ಟ್ ಟರ್ಮ್ ಏನಿದೆ ಎ, ಅದು ಎಷ್ಟು ಇಲ್ಲಿ -3, ಅದನ್ನು ಬರೆಯುವ. ಹಾಗೆ ಸಾಮಾನ್ಯ ವ್ಯತ್ಯಾಸ ಅಥವಾ ಕಾಮನ್ ಡಿಫ್ರೆನ್ಸ್ ಅಂದರೆ ಎರಡು ಪದಗಳ ನಡುವೆ ಇರುವಂಥ ವ್ಯತ್ಯಾಸ. ಸೊ ಇಲ್ಲಿಗ ಇದನ್ನು A1, ಇದನ್ನು A2, ಇದನ್ನು A3, ಹಾಗೆ ಇದನ್ನು A4 ಅಂತ ಹೆಸರಿಸಿದರೆ ಸಾಮಾನ್ಯ ವ್ಯತ್ಯಾಸ ಅಂದರೆ A2 - A1 ಅಂತ ಆಗ್ತದೆ. ಸೊ ಇಲ್ಲಿ A2 ಎಷ್ಟು -1, ಹಾಗೆ A1 ಎಷ್ಟು ಇಲ್ಲಿ ಮೈನಸ್ ಇದೆ, ನಂತರ A1ನ ಬೆಲೆ -3. ಸೊ -1 ಮೈನಸ್ ಪ್ಲಸ್ ಆಗ್ತದೆ. ಸೊ +3. ಸೊ ಇಲ್ಲಿ ಕಳೆದಾಗ ನಮಗೆ ಸಿಗ್ತಾ ಇದೆ ಉತ್ತರ 2. ಸೊ ಡಿಯ ಬೆಲೆ ಎಷ್ಟು ಇಲ್ಲಿ 2. ನಂತರ ನಾವಿಲ್ಲಿ ಕಂಡುಹಿಡಿಯಬೇಕಾಗಿರುವಂಥದ್ದು ಎಷ್ಟು 10ನೇ ಪದ ಅಂದರೆ n = 10. ಸೊ ಈ ಬೆಲೆಗಳು ನಮಗೆ ಸಿಕ್ಕಿದೆ. ನಾವಿಲ್ಲಿ ಕಂಡುಹಿಡಿಬೇಕು A10 ಕಂಡುಹಿಡಿಬೇಕು. ಸೊ ಇದನ್ನು ಕಂಡುಹಿಡಿಯಬೇಕಾದ್ರೆ ನಮಗೆ ಸಮಾಂತರ ಶ್ರೇಣಿಯ nನೇ ಪದ ಅಥವಾ nth ಟರ್ಮ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅದನ್ನು ಕಂಡುಹಿಡಿಯುವಂಥ ಸೂತ್ರ ಗೊತ್ತಿದೆ. an = a + n-1 × d. ಸೊ ಈ ಸೂತ್ರದಲ್ಲಿ ಈ ಬೆಲೆಗಳನ್ನು ಹಾಕ್ತಾ ಹೋಗಬೇಕು. ಸೊ n ಅಂದರೆ 10, A10 = ಎಯ ಬೆಲೆ ಎಷ್ಟು -3 ಪ್ಲಸ್ ಎನ್ನ ಬೆಲೆ 10, 10ನೇ ಪದ ಬೇಕು. ಸೊ 10 - 1 ಡಿ ಅಂದರೆ 2. ಸೊ ಇಲ್ಲಿ ಸಿಗ್ತಾ ಇದೆ -3 ಪ್ಲಸ್ 10 - 1 ಅಂದರೆ 9 ಗುಣಿಸು 2. ಸೊ -3 9 ಗುಣಿಸು 2 ಅಂದರೆ 18. ಸೊ 18ರಿಂದ 3 ಕಳೆದಾಗ ಇಲ್ಲಿ ಸಿಗ್ತಾ ಇದೆ 15. ಸೊ ಇದಕ್ಕೆ ಸರಿಯಾದ ಆಯ್ಕೆ ಡಿ ಅಂದರೆ 15 ಅಂತ ಹೇಳ್ಬೋದು. ಸೊ ಡಿ 15 ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ. 6ನೆಯ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ nನೇ ಪದ n = 7 - 4n ಆದರೆ ಶ್ರೇಣಿಯಲ್ಲಿನ ಸಾಮಾನ್ಯ ವ್ಯತ್ಯಾಸ. ದ nth ಟರ್ಮ್ ಆಫ್ an arithmetic progression is given by an = 7 - 4n, then the common difference is. ಸೊ ಇಲ್ಲಿ ನಾವು ಸಾಮಾನ್ಯ ವ್ಯತ್ಯಾಸ ಅಥವಾ ಕಾಮನ್ ಡಿಫ್ರೆನ್ಸನ್ನು ಕಂಡುಹಿಡಿಬೇಕು. ನಮಗೆ an = 7 - 4n ಅಂತ ಕೊಟ್ಟಿದ್ದಾರೆ. ಸೊ ಡಿಯ ಬೆಲೆಯನ್ನು ಕಂಡುಹಿಡಿಬೇಕು ಅಥವಾ ಸಾಮಾನ್ಯ ವ್ಯತ್ಯಾಸ ಅಥವಾ ನಾವು ಕಾಮನ್ ಡಿಫ್ರೆನ್ಸ್ ಅಂತ ಹೇಳ್ತೇವೆ. ಸೊ ಕಾಮನ್ ಡಿಫ್ರೆನ್ಸ್ ಅಂದ್ರೇನು? ಯಾವುದಾದ್ರೂ ಎರಡು ಪದಗಳ ನಡುವಿನ ವ್ಯತ್ಯಾಸ. ಡಿಯನ್ನು ನಾವು ಹೇಗೆ ಬರೀತೇವೆ? ಡಿ = A2 - A1 ಅಂತ ಬರೀತೇವೆ ಅಥವಾ A3 - A1 ಅಂತ A3 - A2 ಅಂತ ಬರೀತೇವೆ. ಸೊ ಈಗ ನಾವು ಮೊದಲಿಗೆ ಇಲ್ಲಿ ಏನು ಮಾಡಬೇಕಂದ್ರೆ A1 ಮತ್ತು A2ನ ಬೆಲೆಗಳನ್ನು ಕಂಡುಹಿಡಿಬೇಕು. ಆ ಬೆಲೆಗಳು ಸಿಕ್ಕ ನಂತರ ನಾವು ಡಿಯನ್ನು ಸುಲಭವಾಗಿ ಕಂಡುಹಿಡಿಬೋದು. ಸೊ ಇಲ್ಲಿ ನಮಗೆ n = 7 - 4n ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು n ಅನ್ನು ಮೊದಲಿಗೆ 1 ಅಂತ ತೆಗೆದುಕೊಳ್ಳುವ. ಸೊ ಹಾಗೇನಾಗ್ತದೆ A1 = 7 - 4 ಗುಣಿಸು 1 ಅಂದರೆ 7 - 4 ಅಂತ ಸಿಗ್ತಾ ಇದೆ. ಸೊ A1 = A1ನ ಬೆಲೆ 3 ಅಂತ ಸಿಕ್ಕಿದೆ. ಹಾಗೆ ನಂತರ A2ಅನ್ನು ಕಂಡುಹಿಡಿಯುವ. ಸೊ ಇಲ್ಲಿ n ಇರುವಂಥ ಜಾಗದಲ್ಲಿ 2ಅನ್ನು ಹಾಕಬೇಕು. ಸೊ A2 = 7 - 4 ಗುಣಿಸು n ಜಾಗದಲ್ಲಿ 2ಅನ್ನು ಹಾಕಬೇಕು. ಸೊ 7 - 4 ಗುಣಿಸು 2 ಅಂದರೆ 8. ಸೊ 7 - 8 ಇಲ್ಲಿ -8, 8 ದೊಡ್ಡ ಸಂಖ್ಯೆ, ಹಾಗಾಗಿ -1 ಅಂತ ಸಿಗ್ತದೆ. ಸೊ ಈಗ A1ನ ಬೆಲೆ ಗೊತ್ತಿದೆ, A2 ಗೊತ್ತಿದೆ. ಹಾಗೆ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಹೇಗೆ ಕಂಡುಹಿಡಿಯುತ್ತೇವೆ? ಎರಡು ಪದಗಳ ನಡುವಿನ ವ್ಯತ್ಯಾಸ. ಸೊ A2 - A1. ಸೊ A2 ಎಷ್ಟು -1 ಮೈನಸ್ A1 ಎಷ್ಟು 3. ಸೊ 3 ಮೈನಸ್ ಇದೆ, ಹಾಗಾಗಿ ಇದನ್ನು ಕೂಡಿಸಬೇಕು ಮತ್ತು ಅದೇ ಚಿಹ್ನೆಯನ್ನು ಹಾಕಬೇಕು. ಸೊ ಇಲ್ಲಿ -4 ಅಂತ ಸಿಗ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಬಿ -4. 7ನೇ ಪ್ರಶ್ನೆ, 4a b 28 ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ b ಯ ಬೆಲೆ. ಇಫ್
4ab 28 are in arithmetic progression, then the value of b is. ಸೊ ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ b ಯ ಬೆಲೆಗಳನ್ನು ಕಂಡುಹಿಡಿಯಬೇಕು. ಮೊದಲಿಗೆ ಇಲ್ಲಿ ಈ 4 ಪದಗಳು ಸಮಾಂತರ ಶ್ರೇಣಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಸೊ ಯಾವಾಗಲೂ ಕೂಡ ಯಾವುದೇ ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದಾಗ ನಾವು ಅವುಗಳ ನಡುವೆ ಇರುವಂತಹ ಸಾಮಾನ್ಯ ವ್ಯತ್ಯಾಸ ಒಂದಕ್ಕೊಂದು ಸಮ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ಇಲ್ಲಿ 4 ಹಾಗೆ a b 28 ಈ ರೀತಿ ಬೆಲೆಗಳನ್ನು ಕೊಟ್ಟಿದ್ದಾರೆ. ಈಗ ಇದನ್ನು A1 ಹಾಗೆ ಇದನ್ನು A2 ಇದನ್ನು A3 ಹಾಗೆ ಇದನ್ನು A4 ಅಂತ ಹೆಸರಿಸಿದರೆ ಇವುಗಳ ನಡುವೆ ಇರುವಂತಹ ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಏನಾಗ್ತದೆ, A2 ಮೈನಸ್ A1 ಇಸ್ ಈಕ್ವಲ್ ಟು A3 ಮೈನಸ್ A2 ಇಸ್ ಈಕ್ವಲ್ ಟು A4 ಮೈನಸ್ A3 ಅಂತ ಆಗ್ತದೆ. ಯಾವುದೇ ಎರಡು ಪದಗಳನ್ನು ತೆಗೆದುಕೊಂಡು ಅವುಗಳ ನಡುವೆ ಇರುವಂತಹ ಸಾಮಾನ್ಯ ವ್ಯತ್ಯಾಸವನ್ನು ನೀವು ಕಂಡುಹಿಡಿದಾಗ ಅದು ಒಂದಕ್ಕೊಂದು ಸಮ ಆಗಿರ್ತದೆ. ಸೊ ಇದು ನಮಗೆ ಸಮಾಂತರ ಶ್ರೇಣಿಯಲ್ಲಿದ್ದರೆ, ಯಾವುದೇ ಬೆಲೆಗಳು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಈ ರೀತಿ ನಾವು ಸಾಮಾನ್ಯ ವ್ಯತ್ಯಾಸವನ್ನು ತೆಗೆದುಕೊಳ್ಬೋದು. ಸೊ ಇಲ್ಲೀಗ 4ab 28 ಈ ಬೆಲೆಗಳನ್ನು ಕೊಟ್ಟಿದ್ದಾರೆ. ಸೊ ಈಗ ಈ ಬೆಲೆಗಳನ್ನು ಇಲ್ಲಿ ಹಾಕ್ತಾ ಹೋಗುವ. ಸೊ A2 ಮೈನಸ್ A1 ಅಂದರೆ a ಮೈನಸ್ 4 ಇಸ್ ಈಕ್ವಲ್ ಟು A3 ಮೈನಸ್ A2 ಅಂದರೆ b ಮೈನಸ್ a ಇಸ್ ಈಕ್ವಲ್ ಟು A4 ಮೈನಸ್ A3 ಅಂದರೆ 28 ಮೈನಸ್ b. ಸೊ 28 ಮೈನಸ್ b ಅಂತ ಹೀಗೆ ಸಿಗ್ತಾ ಇದೆ. ಸೊ ಇಲ್ಲಿಗ 3 ಬೆಲೆಗಳಿವೆ. ನಾವು ಎರಡೆರಡು ಬೆಲೆಗಳನ್ನು ತೆಗೆದುಕೊಂಡು ಇದನ್ನು ಕಂಪ್ಯೂಟ್ ಮಾಡ್ತಾ ಹೋಗುವ. ಸೊ ಮೊದಲಿಗೆ ನಾನಿಲ್ಲಿ ಈ 2 ಬೆಲೆಗಳನ್ನು ತೆಗೆದುಕೊಳ್ತಾ ಇದ್ದೇನೆ. a ಮೈನಸ್ 4 ಇಸ್ ಈಕ್ವಲ್ ಟು b ಮೈನಸ್ a. ಸೊ ಇಲ್ಲಿರುವಂಥ ಮೈನಸ್ ಎನ ಈ ಬದಿಗೆ ತಂದಾಗ ಪ್ಲಸ್ ಎ ಆಗ್ತದೆ. ಹಾಗೆ ಈ ಮೈನಸ್ 4ಅನ್ನು ಬಲಬದಿಗೆ ತೆಗೆದುಕೊಂಡು ಹೋದಾಗ ಪ್ಲಸ್ 4 ಆಗ್ತದೆ. ಸೊ 2a ಇಸ್ ಈಕ್ವಲ್ ಟು b ಪ್ಲಸ್ 4 ಹಾಗೆ ಈ 4ನ ಈ ಬದಿಗೆ ತಂದಾಗ 2a ಮೈನಸ್ 4 ಇಸ್ ಈಕ್ವಲ್ ಟು b. ಸೊ ಇಲ್ಲಿಗ ನಮಗೆ b ಯ ಬೆಲೆ ಸಿಕ್ಕಿದೆ. b ಇಸ್ ಈಕ್ವಲ್ ಟು 2a ಮೈನಸ್ 4 ಅಂತ ಸಿಕ್ಕಿದೆ. ನಂತರ ನಾವೇನು ಮಾಡುವ ಅಂದರೆ ಈ 2 ಬೆಲೆಗಳನ್ನು ತೆಗೆದುಕೊಳ್ಳುವ. ಅಂದರೆ b ಮೈನಸ್ a ಇಸ್ ಈಕ್ವಲ್ ಟು 28 ಮೈನಸ್ b. ಈಗ ಇದರಲ್ಲಿ ಮೈನಸ್ ಬಿಯನ್ನು ಈ ಬದಿಗೆ ತಂದಾಗ b ಪ್ಲಸ್ b ಅಂತಾಗ್ತದೆ. ಈ ಮೈನಸ್ ಎನ ಈ ಬದಿಗೆ ತಂದಾಗ 28 ಪ್ಲಸ್ ಎ ಅಂತ ಆಗ್ತದೆ. ನಂತರ 2b ಇಸ್ ಈಕ್ವಲ್ ಟು 28 ಪ್ಲಸ್ ಎ. ಈಗ ಇಲ್ಲಿ b ಯ ಜಾಗದಲ್ಲಿ ನಮಗೆ ಸಿಕ್ಕಂಥ ಈ ಬೆಲೆ ಏನಿದೆ ಅದನ್ನು ಹಾಕಿ. ಸೊ 2 ಗುಣಿಸು ನಮಗೆ ಇಲ್ಲಿ b ಅಂದರೆ 2a ಮೈನಸ್ 4 ಅಂತ ಸಿಕ್ಕಿದೆ. ಸೊ ಅದನ್ನು b ಯ ಜಾಗದಲ್ಲಿ ಹಾಕ್ತಾ ಇದ್ದೇನೆ. ಸೊ ಇಸ್ ಈಕ್ವಲ್ ಟು 28 ಪ್ಲಸ್ ಎ. ಸೊ 2 ಗುಣಿಸು 2 ಅಂದರೆ 4a, 2 ಗುಣಿಸು 4 ಅಂದರೆ 8. ಸೊ 8 ಇಸ್ ಈಕ್ವಲ್ ಟು 28 ಪ್ಲಸ್ ಎ. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 4a, ಇದನ್ನು ಈ ಬದಿಗೆ ತಂದಾಗ ಮೈನಸ್ ಎ ಆಗ್ತದೆ. ಹಾಗೆ ಮೈನಸ್ 8ಅನ್ನು ಈ ಬದಿಗೆ ತಂದಾಗ ಪ್ಲಸ್ 8 ಆಗ್ತದೆ. ಸೊ ಇಲ್ಲಿ 3a, 4ರಿಂದ 1ಅನ್ನು ತೆಗೆದರೆ 3. ಸೊ 3a ಇಸ್ ಈಕ್ವಲ್ ಟು 36. ನಂತರ a ಇಸ್ ಈಕ್ವಲ್ ಟು 36 ಭಾಗಿಸು 3 ಅಂದರೆ a ಇಸ್ ಈಕ್ವಲ್ ಟು 12 ಅಂತ ಸಿಗ್ತಾ ಇದೆ. ಸೊ ಈ a ಯ ಬೆಲೆಯನ್ನು ಈ ಸಮೀಕರಣದಲ್ಲಿ ಹಾಕಿ. ಸೊ b ಎಷ್ಟು, b ಇಸ್ ಈಕ್ವಲ್ ಟು 2a ಮೈನಸ್ 4 ಅಂತ ಗೊತ್ತಿದೆ. ಸೊ a ಯ ಬೆಲೆ ಸಿಕ್ಕಿದೆ. ಈಗ a ಎಷ್ಟು 12. ಸೊ ಈ 12ಅನ್ನು a ಯ ಜಾಗದಲ್ಲಿ ಹಾಕಿ. ಸೊ 2 ಗುಣಿಸು 12 24 ಮೈನಸ್ 4. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ b ಇಸ್ ಈಕ್ವಲ್ ಟು 20. ಸೊ ಇದಕ್ಕೆ ಸರಿಯಾದ ಉತ್ತರ a 20. ಸೊ a 20 ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಅದು b ಯ ಬೆಲೆ ಆಗಿದೆ. 8ನೆಯ ಪ್ರಶ್ನೆ, 2 ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸವು ಸಮಾನಾಗಿದೆ. ಮೊದಲನೇ ಶ್ರೇಣಿಯ ಮೊದಲ ಪದವು 5 ಮತ್ತು ಎರಡನೇ ಶ್ರೇಣಿಯ ಮೊದಲ ಪದವು 8 ಆಗಿದ್ದರೆ ಆ ಶ್ರೇಣಿಗಳ ಮೂರನೇ ಪದಗಳ ವ್ಯತ್ಯಾಸ. Two arithmetic progressions has the same common difference. If the first term of the first progression is 3 and that of the other is 8, then the difference between the third term is. ಸೊ ಇಲ್ಲಿ 2 ಸಮಾಂತರ ಶ್ರೇಣಿಗಳ ಬಗ್ಗೆ ಹೇಳಿದ್ದಾರೆ. ಸೊ ನಾವಿಲ್ಲಿ ಮೊದಲನೇ ಸಮಾಂತರ ಶ್ರೇಣಿಯ ಪದಗಳನ್ನು A1 A2 ಹಾಗೆ A3 ಅಂತ ತೆಗೆದುಕೊಳ್ಳುವ. ಹಾಗೆ ಎರಡನೇ ಸಮಾಂತರ ಶ್ರೇಣಿಯನ್ನು B1 B2 B3 ಅಂತ ಈ ರೀತಿಯಲ್ಲಿ ತೆಗೆದುಕೊಳ್ಳುವ. ಸೊ ಇದು ಸಮಾಂತರ ಶ್ರೇಣಿ 1,
ಇದು ಮೊದಲನೇ ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಹಾಗೆ ಇದು ಎರಡನೇ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ನಂತರ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಈ ಸಮಾಂತರ ಶ್ರೇಣಿಗಳಲ್ಲಿ ಮೊದಲನೇ ಶ್ರೇಣಿಯ ಮೊದಲ ಪದ 5 ಅಂತ ಕೊಟ್ಟಿದ್ದಾರೆ. ದ ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಪ್ರೋಗ್ರೆಷನ್. ಸೊ ಇದು ಮೊದಲನೇ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಸೊ ಇದರ ಫಸ್ಟ್ ಟರ್ಮ್ ಎಷ್ಟು ಅಂತ ಕೊಟ್ಟಿದ್ದಾರೆ ಅಂದರೆ A1 ಅಥವಾ ನಾವು ಅದನ್ನು A ಅಂತ ಕರೀತೇವೆ. ಸೊ ಎಷ್ಟು ಇದು ಬೆಲೆ, ಇದರ ಬೆಲೆಯು 5. ಹಾಗೆ ಎರಡನೇ ಶ್ರೇಣಿಯ ಮೊದಲ ಪದವನ್ನು ಕೊಟ್ಟಿದ್ದಾರೆ, ಎಷ್ಟು ಅಂತೇಳಿ 8 ಅಂತ ಕೊಟ್ಟಿದ್ದಾರೆ. ಸಾರಿ, ಇಲ್ಲಿ ಬೆಲೆ 3 ಆಗಬೇಕು, ಇದು 5 ಅಲ್ಲ 3 ಆಗಬೇಕು. ಸೊ ಇಲ್ಲಿ A1 = A = 3 ಅಂತ ಕೊಟ್ಟಿದ್ದಾರೆ. ಹಾಗೆ ಎರಡನೇ ಸಮಾಂತರ ಶ್ರೇಣಿಯ ಮೊದಲ ಪದ ಅಂದರೆ B1 = B ಇದರ ಬೆಲೆ 8 ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಏನನ್ನು ಕಂಡುಹಿಡಿಯಬೇಕಂದ್ರೆ ಮೂರನೇ ಪದ ಏನಿದೆ ಅಂದರೆ A3, ಈ ಸಮಾಂತರ ಶ್ರೇಣಿಯ ಮೂರನೇ ಪದ A3, ಈ ಸಮಾಂತರ ಶ್ರೇಣಿಯ ಮೂರನೇ ಪದ B3, ಇವುಗಳ ನಡುವೆ ಇರುವಂಥ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ಅಂದರೆ B3 - A3ಯ ಬೆಲೆ ಎಷ್ಟಾಗ್ತದೆ ಅಂತೇಳಿ ಇದನ್ನು ಕಂಡುಹಿಡಿಯಬೇಕು. ಸೊ ಇದನ್ನು ಕಂಡುಹಿಡಿಯಬೇಕಾದ್ರೆ ನಮಗೆ ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯುವಂಥ ಸೂತ್ರ ಗೊತ್ತಿದೆ. n = A + n-1 × D ಅಂತ ಗೊತ್ತಿದೆ. ಸೊ ಮೊದಲಿಗೆ ನಾವೇನು ಮಾಡುವ ಅಂದರೆ A3ಯನ್ನು ಕಂಡುಹಿಡಿಯುವ. ಸೊ A3 ಅಂದರೆ ಇಲ್ಲಿ A3 ಅಂದರೆ ಮೊದಲನೇ ಸಮಾಂತರ ಶ್ರೇಣಿ. ಸೊ ಈ ಸಮಾಂತರ ಶ್ರೇಣಿಯ ಮೊದಲ ಪದ ಎಷ್ಟು? 3. ಸೊ ಇಲ್ಲಿ ಪ್ಲಸ್ n-1. ಎನ್ನ ಬೆಲೆ ಎಷ್ಟು? ಎನ್ನ ಬೆಲೆ ಕೂಡ ಇಲ್ಲಿ 3 ಆಗಿದೆ. ಮೂರನೇ ಪದವನ್ನು ಕಂಡುಹಿಡಿತಾ ಇದ್ದೇವೆ. ಸೊ 3 - 1 ಮತ್ತು D ಎರಡೂ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಸಮಾನ ಆಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಡಿಯನ್ನು ಹಾಗೆ ಬರೆದು ಬಿಡುವ. ಸೊ A3 = 3 + 2D ಅಂತ ಸಿಗ್ತಾ ಇದೆ ನಮಗೆ A3ಯ ಬೆಲೆ. ನಂತರ ನಾವಿಲ್ಲಿ B3ಯನ್ನು ಕಂಡುಹಿಡಿಯುವ. ಸೊ B3 = ಅಂದರೆ ಎರಡನೇ ಸಮಾಂತರ ಶ್ರೇಣಿ, ಎರಡನೇ ಅರಿಥ್ಮೆಟಿಕ್ ಪ್ರೋಗ್ರೆಷನ್ನ ಮೊದಲ ಪದವನ್ನು ಕೊಟ್ಟಿದ್ದಾರೆ ಇಲ್ಲಿ 8 ಅಂತೇಳಿ. ಸೊ ಎಯ ಜಾಗ ಅಥವಾ ಬಿಯ ಜಾಗದಲ್ಲಿ ನಾವಿಲ್ಲಿ 8 ಅಂತ ಬರೀಬೇಕು. ಪ್ಲಸ್ ನಾವಿಲ್ಲಿ ಕಂಡುಹಿಡಿತಾ ಇದ್ದೇವೆ ಮೂರನೇ ಪದ ಅಂದರೆ ಎನ್ನ ಬೆಲೆ 3 ಆಗ್ತದೆ. ಸೊ 3 - 1 ಮತ್ತು ಸಾಮಾನ್ಯ ವ್ಯತ್ಯಾಸ ಎರಡರಲ್ಲೂ ಕೂಡ ಒಂದೇ ಅಂತ ಕೊಟ್ಟಿದ್ದಾರೆ. ಹ್ಯಾಸ್ ದ ಸೇಮ್ ಕಾಮನ್ ಡಿಫ್ರೆನ್ಸ್ ಅಂತ ಇದೆ. ಸೊ ಅದನ್ನು D ಅಂತ ಬರೆಯುವ. ಸೊ 8 + 2D ಅಂತ ಇಲ್ಲಿ ನಮಗೆ B3ಯ ಬೆಲೆ ಸಿಗ್ತದೆ. ನಂತರ ನಾವಿಲ್ಲಿ ಕಂಡುಹಿಡಿಯಬೇಕಾಗಿರುವುದೇನು? ಎರಡು ಶ್ರೇಣಿಗಳ ಮೂರನೇ ಪದಗಳ ವ್ಯತ್ಯಾಸ. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಥರ್ಡ್ ಟರ್ಮನ್ನು ಕಂಡುಹಿಡಿಯಬೇಕು. ಸೊ ಎರಡೂ ಶ್ರೇಣಿಗಳ ಅಥವಾ ಎರಡು ಅರಿಥ್ಮೆಟಿಕ್ ಪ್ರೋಗ್ರೆಷನ್ನ ಮೂರನೇ ಪದಗಳು ನಮಗೆ ಸಿಕ್ಕಿದೆ. ಸೊ ಈಗ ನಾವು B3 - A3 ಅಂತ ಕಂಡುಹಿಡಿಯಬೇಕು. ಅಂದರೆ 8 + 2D B3 ಮೈನಸ್ A3ಯ ಬೆಲೆ ಎಷ್ಟು? 3 + 2D. ಸೊ ಇಲ್ಲಿ ಕಳೆದಾಗ ಸಿಗ್ತಾ ಇದೆ 8 + 2D ಇದು -3 ಆಗ್ತದೆ. ಹಾಗೆ ಇದು -2D ಆಗ್ತದೆ. ಸೊ ಇದು ಮತ್ತು ಇದು ಕ್ಯಾನ್ಸಲ್ ಆಗ್ತದೆ. ನಂತರ ಇಲ್ಲಿ 8 - 3 ಅಂದರೆ ನಮಗಿಲ್ಲಿ ಸಿಗ್ತಾ ಇದೆ ಬೆಲೆ 5. ಸೊ ಮೂರನೇ ಪದಗಳ ನಡುವಿನ ವ್ಯತ್ಯಾಸ 5. ಅಂದರೆ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ D ಅಂತ ಹೇಳ್ಬೋದು. D = 5. 9ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತದ ಸೂತ್ರ Sn = 3n² + n ಆದರೆ ಆ ಶ್ರೇಣಿಯ ಮೂರನೇ ಪದ. ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇಸ್ ಗಿವನ್ ಬೈ ದ ಫಾರ್ಮುಲಾ Sn = 3n² + n ದೆನ್ ಇಟ್ಸ್ ಥರ್ಡ್ ಟರ್ಮ್ ಇಸ್. ಸೊ ಇಲ್ಲಿ ನಾವು ಮೂರನೇ ಪದವನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ ಕೊಟ್ಟಿರುವಂಥದ್ದು ಏನಂದರೆ Sn ಅಂದರೆ Sn = 3n² + n ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಅದನ್ನು ಬರೆಯುವ. Sn = 3n² + n ಅಂತ ಕೊಟ್ಟಿದ್ದಾರೆ. ಆಮೇಲೆ ನಾವಿಲ್ಲಿ ಕಂಡುಹಿಡಿಯಬೇಕಾಗಿರುವಂಥದ್ದು ಮೂರನೇ ಪದ ಅಂದರೆ A3ಯನ್ನು ಕಂಡುಹಿಡಿಯಬೇಕು. ಸೊ ಇದನ್ನು ಕಂಡುಹಿಡಿಯಬೇಕಾದ್ರೆ ನಮಗೆ ಒಂದು ಸೂತ್ರ ಗೊತ್ತಿದೆ. ಅದೇನೆಂದರೆ ಈಗ ನಿಮಗೆ ಸಮಾಂತರ ಶ್ರೇಣಿಯ ಪದಗಳ ಮೊತ್ತ ಗೊತ್ತಿದ್ದರೆ ನೀವು ಯಾವುದೇ ಪದವನ್ನು ಕಂಡುಹಿಡಿಯಬೇಕಾದ್ರೆ ಈ ಸೂತ್ರವನ್ನು ಉಪಯೋಗಿಸ್ಬೋದು. An = Sn - Sn - 1. ಸೊ ಈ ಸೂತ್ರವನ್ನು ಉಪಯೋಗಿಸ್ಬೋದು. ಇದು ಮೊತ್ತವನ್ನು ಕೊಡ್ತದೆ, ಹಾಗೆ ಇದು ಪದವನ್ನು ಕೊಡ್ತದೆ. ಸೊ ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿರುವಂಥದ್ದೇನು? ಮೂರನೇ ಪದ. ಹಾಗಾಗಿ n ಇರುವಂಥ ಜಾಗದಲ್ಲಿ 3ಅನ್ನು ಹಾಕಿ. ಸೊ A3 = S3 ಹಾಗೆ ಇಲ್ಲಿ 3 - 1 n - 1 ಅಂತ ಇದೆ. ಸೊ 3 - 1 ಅಂದರೆ ಇಲ್ಲಿ ಸಿಗ್ತಾ ಇದೆ A3 = S3 - 3 - 1 ಅಂದರೆ S2. ಸೊ A3 = S3 - S2 ಅಂತ ಸಿಕ್ಕಿದೆ. ನಂತರ ನಾವೀಗ S3ಯನ್ನು ಕಂಡುಹಿಡಿಯಬೇಕು. ಸೊ ನಮಗಿಲ್ಲಿ Sn = 3n² + n ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ n ಜಾಗದಲ್ಲಿ
ನಾವು 3ಯನ್ನು ಹಾಕುವ. ಸೊ S3 ಅಂದರೆ ಏನಾಗ್ತದೆ, ಇಲ್ಲಿ ಎನ್ನ ಜಾಗದಲ್ಲಿ 3ನ್ನು ಹಾಕಬೇಕು. ಸೊ 3ರ ಸ್ಕ್ವೇರ್ ಪ್ಲಸ್ ಇಲ್ಲಿ 3. ಸೊ 3ರ ಸ್ಕ್ವೇರ್ ಅಂದರೆ 9 ಪ್ಲಸ್ 3, 9 ಗುಣಿಸು 3 ಅಂದರೆ 27 ಪ್ಲಸ್ 3 ಅಂದರೆ S3ಯ ಬೆಲೆ ನಮಗೆ 30 ಅಂತ ಸಿಗ್ತದೆ. ಹಾಗೆ ನಾವು S2ವನ್ನು ಕಂಡುಹಿಡಿಬೇಕು. ಅಂದರೆ ಇಲ್ಲಿ ಈ ಎನ್ನಿನ ಜಾಗದಲ್ಲಿ ನಾವು 2ನ್ನು ಹಾಕಬೇಕು. ಸೊ 3 ಗುಣಿಸು ಎನ್ ಇರುವಂಥ ಜಾಗದಲ್ಲಿ 2ನ್ನು ಹಾಕಬೇಕು. 2ರ ಸ್ಕ್ವೇರ್ ಪ್ಲಸ್ ಎನ್ ಅಂತ ಇದೆ. ಸೊ 2. ಸೊ 3 ಗುಣಿಸು 2ರ ಸ್ಕ್ವೇರ್ ಅಂದರೆ 4 ಪ್ಲಸ್ 2. ಸೊ 3 ಗುಣಿಸು 4 ಅಂದರೆ 12 ಪ್ಲಸ್ 2 ಅಂದರೆ ಇಲ್ಲಿ ಸಿಗ್ತಾ ಇದೆ 14. ಸೊ S2ನ ಬೆಲೆ 14, S3ಯ ಬೆಲೆ 30. ಈ ಬೆಲೆಗಳನ್ನು ಇಲ್ಲಿ ಹಾಕಬೇಕು. ಸೊ A3 ಇಸ್ ಈಕ್ವಲ್ ಟು S3 ಎಷ್ಟಿದೆ, 30 ಇದೆ, ಮೈನಸ್ S2 ಎಷ್ಟಿದೆ, 14 ಇದೆ. ಸೊ 30ರಿಂದ 14ನ್ನು ಕಳೆದಾಗ A3 ಇಸ್ ಈಕ್ವಲ್ ಟು ನಮಗೆ 16 ಅಂತ ಉತ್ತರ ಸಿಗ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ B 16. 10ನೇ ಪ್ರಶ್ನೆ, 3x² ಮೈನಸ್ 3 × 2x ಮೈನಸ್ 4 0 ವರ್ಗ ಸಮೀಕರಣವನ್ನು ಆದರ್ಶ ರೂಪ x² ಪ್ಲಸ್ bx ಪ್ಲಸ್ c 0ಗೆ ತಂದಾಗ ದೊರಕುವ ಸ್ಥಿರಾಂಕ. ಸೊ ನಾವಿಲ್ಲಿ ನಮಗಿಲ್ಲಿ ವರ್ಗ ಸಮೀಕರಣ ಅಥವಾ ಕ್ವಾಡ್ರಾಟಿಕ್ ಇಕ್ವೇಷನ್ನ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಈ ರೂಪಕ್ಕೆ ತರಬೇಕು. ಇದು ವರ್ಗ ಸಮೀಕರಣದ ಆದರ್ಶ ರೂಪ ಅಥವಾ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್. ಈ ರೀತಿ ತಂದಾಗ ಇಲ್ಲಿ ನಮಗೆ ಸಿಗುವಂಥ ಸ್ಥಿರಾಂಕ ಅಂದರೆ ಕಾನ್ಸ್ಟೆಂಟ್ ಅಂದರೆ ಸಿಯ ಬೆಲೆ ಎಷ್ಟು ಸಿಗ್ತದೆ ಅಂತ ಹೇಳಿ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಮೊದಲಿಗೆ ನಮಗೆ ಕೊಟ್ಟಿರುವಂಥ ಸಮೀಕರಣವನ್ನು ಬರೆಯುವ. 3x² ಮೈನಸ್ 3 × 2x ಮೈನಸ್ 4 0. ಸೊ ಇಲ್ಲಿ ಗುಣಿಸಿ ಒಟ್ಟಾಗಿ ಬರೀಬೋದು. 3ನ್ನು ಇದರ ಜೊತೆ ಗುಣಿಸುವ. -3 ಗುಣಿಸು -3 ಗುಣಿಸು 2x ಅಂದರೆ ಇಲ್ಲಿ ಸಿಗ್ತಾ ಇದೆ 6x. ನಂತರ 3 ಗುಣಿಸು 4 ಅಂದರೆ ಇಲ್ಲಿ ಸಿಗ್ತಾ ಇದೆ +12 0. ಸೊ ಈಗ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿದೆ. ನಮಗಿಲ್ಲಿ ಕೊಟ್ಟಿದ್ದಾರೆ ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು, ಕ್ವಾಡ್ರಾಟಿಕ್ ಇಕ್ವೇಷನ್ ಜನರಲ್ ಫಾರ್ಮ್ ax² ಪ್ಲಸ್ bx ಪ್ಲಸ್ c 0 ಅಂತ ಕೊಟ್ಟಿದ್ದಾರೆ. ಸೊ ಇದರ ಜೊತೆ ಕಂಪೇರ್ ಮಾಡಿದಾಗ ನಾವಿಲ್ಲಿ ಸ್ಥಿರಾಂಕದ ಬೆಲೆ ಅಥವಾ ಕಾನ್ಸ್ಟೆಂಟ್ನ ಬೆಲೆಯನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ ಸ್ಥಿರಾಂಕ ಯಾವುದು, ಸಿ ಎಂಬುದು ಸ್ಥಿರಾಂಕ. ಸೊ ಇಲ್ಲಿ ಎಷ್ಟಿದೆ ಆ ಬೆಲೆ, 12 ಅಂತ ಇದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆಯ್ಕೆ D 12 ಅಂತ ತೆಗೆದುಕೊಳ್ಬೋದು. ಕ್ವೆಶ್ಚನ್ ನಂಬರ್ 11ರಿಂದ 20 ಈ ಪ್ರಶ್ನೆಗಳನ್ನು ಪಾರ್ಟ್ 2 ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.